ಸಮಾರಂಭ ಈಗಾಗಲೇ ರಿಬ್ಬನ್ ಬಿಡಿಸುವ ಮೂಲಕವಾಗಿ ನಮ್ಮ ಸನ್ಮಾನ್ಯ ಶಾಸಕರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಶ್ರೀ ಯುಟಿ ಖಾದರ್ ಅವರು ಸಮುದಾಯ ಭವನವನ್ನು ಉದ್ಘಾಟಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಯುಟಿ ಖಾದರ್ ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಚರಣ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಮಾಲಿನಿ ಕಿನ್ನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕಿನ್ನೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಯುತ ಉಮರ್ ಫಾರೂಕ್, ಗ್ರಾಮ ಪಂಚಾಯತ್ ಸದಸ್ಯರು ಸಿರಾಜುದ್ದೀನ್ ಕಿನ್ಯ, ಹಾಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ತುಳಸಿ, ಸ್ಥಳೀಯ ಸದಸ್ಯರು ಶ್ರೀಮತಿ ಲಕ್ಷ್ಮಿ, ಸದಸ್ಯರು ಮೊಯ್ದೀನ್ ಕುಂಜಿ, ಹಾಗೆ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಗಿರಿಜಾ ಪರಮೇಶ್ವರ್ ಇವರೆಲ್ಲರನ್ನು ಸ್ವಾಗತಿಸ್ತಾ, ಎಲ್ಲ ಬಂಧುಗಳನ್ನು ಸ್ವಾಗತಿಸ್ತಾ ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಮುಗಿಯರ ಸಮುದಾಯದ ನೂತನ ಸಭಾಭವನದ ಉದ್ಘಾಟನೆಯ ಈ ಒಂದು ಸುಂದರ ಸಮಾರಂಭದ ಸಭಾಧ್ಯಕ್ಷ ಸ್ಥಾನ ವಹಿಸಿದಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಂತ ಮಾಲಿನಿ ಪೂಜಾರಿರವರೇ, ಉಪಾಧ್ಯಕ್ಷ ಅಂತ ಫಾರೂಕ್ ರವರೇ, ಬಹುಶಃ ಈಗೊಂದು ಸಭಾವನ್ನು ಉದ್ಘಾಟನೆ ಮಾಡ್ತಾ ನಮ್ಗೆ ಅತ್ಯಂತ ಗೌರವಿತ್ತು ಅತ್ಯಂತ ಹಿರಿಯರಂತ ಕಲ್ಯಾಣಿ ಅಕ್ಕನವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂಥ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಅಂತ ಈ ಒಂದು ಕೆಲಸ ಬಗ್ಗೆ ಸನ್ನಿಹಿತವಂಥ ಸಿರಾಜ್ ಕಿನ್ಯಾರವರೇ, ಮಾಜಿ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ಹಮೀದ್ ಮತ್ತು KDP ಸದಸ್ಯ ಹಮೀದ್ರವರೇ, ಒಲೆಗಾಂವ್ ಅಧ್ಯಕ್ಷ ಸದಸ್ಯ ಅಂತ ಮೊಹಮ್ಮದ್ ಅಕ್ಕನವರೇ, ನಮ್ಮ ನೂತನ ಸದಸ್ಯರು ಹಿರನಾಯಕ ಅಬ್ಬುಚ್ಚರವರೇ, ಅದೇ ರೀತಿ ನಮ್ಮ ಲಕ್ಷ್ಮೀ ಅಕ್ಕನವರೇ, ನಮ್ಮ ಇದು ವೇದಿಕೆ ಮೇಲೆ ಉಪಸ್ಥಿತವಂಥ ಮಾಜಿ ಅಧ್ಯಕ್ಷರಿಂದ ಗಿರಿಜಾ ಅಕ್ಕನವರೇ, ನಮ್ಮ PD ಅವರವರೇ, ಕರ್ನಾಟಕ ಕೋಆಪರೇಟಿವ್ ಸೊಸೈಟಿಯ ಸದಸ್ಯರಾಗಿರುವಂತಹ ಅಬ್ಸಾಲಿ ಅಕ್ಕನವರೇ, ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿರುವಂಥ ಕೃಷ್ಣಪ್ಪ ಪೂಜಾರವರೇ, ಮುಂದಿರುವ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸನ್ಮಿತ್ರರೇ, ಚರಣ್ ಈ ಕಾರ್ಯಕ್ರಮದ ಎಲ್ಲ ನೇತೃತ್ವ ವಹಿಸಿದಂಥ ನಮ್ಮ ಸನ್ಮಿತ್ರ ಚರಣ್ ಮತ್ತೆಲ್ಲವರ ಬ್ರಹ್ಮಮುಗ್ಯರ ಮಹಾಕಾಲ ದೇವಸ್ಥಾನ ಅಧ್ಯಕ್ಷರು ಮತ್ತು ಅದಕ್ಕೆ ಇರುವ ಸಮಿತಿಯ ಸರ್ವ ಸದಸ್ಯರು, ಅವು ಸೆಕ್ರೆಟರಿ ಚೇತನ್ ಅವರು ಒಳ್ಳೆಯದು ಬರ್ರಿ ಚೇರ್ ಬರಲಿ ಕುಲ್ಲೆ ಮರ ಬಂಗ ಬರಲಿ ನೋಡಿ ಕುಲ್ಲಪ್ಪ. ನನಗೆ ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಸಭಾಭವನವನ್ನು ಕಟ್ಟಲಿಕ್ಕೆ. ಯಾಕಂತ ಹೇಳಿದರೆ ನಾವು ಜನಪ್ರತಿನಿಧಿಯಾಗಿ, ಶಾಸಕರಾಗಿ, ಮಂತ್ರಿಯಾಗಿ, ಸಭಾಧ್ಯಕ್ಷರಾಗಿ ದೊಡ್ಡ ದೊಡ್ಡ ಕೆಲಸ ಮಾಡಿದರೂ ಕೂಡ ಇಂತಹ ಸಮಾಜದ ಮತ್ತು ಅತ್ಯಂತ ತಳಮಟ್ಟದಿರುವಂಥ ಒಂದು ಪ್ರದೇಶದಲ್ಲಿ ಈ ರೀತಿಯ ಮಾದರಿಯಾದ ಒಂದು ಸಭಾವನ್ನು ಕಟ್ಟಿ ನಾವು ಸಮಾಜಕ್ಕೆ ಅರ್ಪಿಸಿದಾಗ ನಮ್ಮ ಮಾಡಿದಂಥ ಕೆಲಸವು ನಿಜವಾಗಿ ಸಾರ್ಥಕವಾಗ್ತದೆ ನಮಗೆ ಭಾವನೆ ಇವತ್ತು ಬರ್ತದೆ. ಅದಕ್ಕೆ ಇದು ಪ್ರತಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕೆಂದರೆ ನಾವು ಪ್ರತಿ ವರ್ಷವೂ ಕೂಡ ಶ್ರೀ ಬ್ರಹ್ಮಮುಗಿಯರ ಸಭಾವನ್ನು ಈ ಒಂದು ಮೀನಾದಿಯಲ್ಲಿ ತಮ್ಮ ಧಾರ್ಮಿಕ ಕಾರ್ಯಕ್ರಮ ಆಗುವ ಸಂದರ್ಭದಲ್ಲಿ, ಪ್ರತಿಯೊಂದು ನಮ್ಮ ಸಂಸ್ಕೃತ ಕಾರ್ಯಕ್ರಮ ಆಗುವ ಸಂದರ್ಭದಲ್ಲಿ ಕೂಡ ನಾನು ಶಾಸಕನಾಗುವ ಮೊದಲೇ ನಮ್ಮ ಸನ್ಮಿತ್ರ ಇಲ್ಲಿಗೆ ಆಹ್ವಾನಿಸಿಕೊಂಡು ಇದರಲ್ಲಿ ನಾವು ಭಾಗವಹಿಸ್ತಿದ್ದೆ. ಪ್ರತಿ ವರ್ಷ ಕೂಡ ನಾವು ಸಮಾವೇಶಿದ್ದು ನಾವೆಲ್ಲರೂ, ನಾನಿರಲಿ, ಸಿರಾಜ್ ಇರಲಿ, ಫಾರೂಕ್ ಇರಲಿ, ಹಮೀದ್ ಇರಲಿ, ಅಬ್ಬುಸಾಲಿ ಅವರಿಗೆ, ಅಬ್ಬುಚ್ಚೇರಿ ಯಾವರೆಲ್ಲ ಬಹುಶಃ ನಮ್ಮ ಪೂಜಾರಿಗೆ ಇಲ್ಲ, ಮೊಹಮ್ಮದ್ ಅಕ್ಕನವರು ಇರಲಿ, ಅದೇ ರೀತಿ ನಮ್ಮ ಗಿರಿಜಾಕ್ ಅವರ ಮನೆಯವರು ಅವರಿರಲಿ, ಮಾಲಿನಕ್ಕೆ ನಮ್ಮ ಕೃಷ್ಣಪ್ಪನ ಇವರೆಲ್ಲ ನಾವು ಬಂದು ಇಲ್ಲಿ ರಾತ್ರಿ ಹೊತ್ತು ಅದು 1 ಗಂಟೆ 2 ಗಂಟೆ ಎಷ್ಟು ಗಂಟೆ ಅಂತೆಲ್ಲ ಒಂದು ಬಳ್ಳಿ ಇಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಿದ್ದೆವು. ಆವಾಗ ನಾವು ಈ ಒಂದು ಇಲ್ಲಿ ಸಣ್ಣವಾದ ಒಂದು ಅಲತ್ತಾದ ಒಂದು ಮಾಡಿನೊಂದು ಸಣ್ಣ ಒಂದು ರೂಮ್ ಥರ ಇತ್ತು. ಅದು ಯಾವುದಕ್ಕೂ ಅವರಿಗೆ ಪ್ರಯೋಜನ ಆಗ್ತಿರಲಿಲ್ಲ. ಮಳೆಗಾಲದಲ್ಲಿ ಈ ಕಡೆ ಸ್ವಲ್ಪ ಶಾಮ್ಯಾನ ಆಗ್ತಿತ್ತು. ಶಾಮ್ಯಾನ ಹಾಕಿದ ಸಂದರ್ಭದಲ್ಲಿ ಮಳೆ ಬಂದು ಮನೆಯಲ್ಲೆಲ್ಲ ನೀವು ಹೋಗುವಂಥ ಪರಿಸ್ಥಿತಿ ಇತ್ತು. ಇಲ್ಲಿ ಬಂದಂಥ ಊಟದ ವ್ಯವಸ್ಥೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಬಹುಶಃ ಅವರಿಗೆ ಸರಿಯಾಗಿ ಜನಸಾಮಾನ್ಯರಿಗೆ ಊಟ ಮಾಡೋಂಥ ವ್ಯವಸ್ಥೆಯನ್ನು ಕೊಡಿ ಹೊತ್ತು ಆಗ್ತಾ ಇರಲಿಲ್ಲ. ಧಾರ್ಮಿಕ ಕೇಂದ್ರಕ್ಕೆ ಬಂದಂಥ ಯಾರು ನಮ್ಮ ಸಂಬಂಧಪಟ್ಟಂತಹ ಅವ್ರಿಗೆ ಬಹುಶಃ ಅಲ್ಲಿ ಕೂತು ವ್ಯವಸ್ಥೆ ಆಗಬೇಕಾದ್ರೂ ಕೂಡ ಈ ಸೂಕ್ತವಾದ ವ್ಯವಸ್ಥೆ ಇರಲಿಲ್ಲ. ಇದೆಲ್ಲ ನಾವು ಮನಗೊಂಡು ನಾನು ಅವತ್ತು ಬಂದಾಗ ಹೇಳಿದೆ, ಯಾಕಾಗಿ ಇವರಿಗೆ ಒಂದು ಸಭಾಭವನ ನಿರ್ಮಿಸಲಿಕ್ಕೆ ಆಗಬಾರ್ದು ಅಂತ ಕೇಳಿದೆ. ಅದು ಆಗಿದೆ, ಹೀಗಿದೆ. ಇವ್ರಿಗೆ ಆತ್ಮವಿಶ್ವಾಸ ಅಂತ ಬಹಳ
ಕಡಿಮೆ ಇತ್ತು. ಆವಾಗ ನಾನು ಸಿರಾಜ್ ಮತ್ತು ಇವತ್ತು ನಾನು ಕೂಡ ಹೇಳಿದೆ, ಅಲ್ಲಿ ಮುಂದೆ ನಿಂತು ಯಾವ ರೀತಿ ಅವರಿಗೆ ಆ ಡೈರೆಕ್ಷನ್ ಬೇಕು, ಹೇಗೆ ನಾವು ಇವತ್ತು ಎಲ್ಲಿ ಕಟ್ಟಿದ್ದೇವೆ, ನಮ್ಮ ತೊಕ್ಕೋಟಿನಲ್ಲಿ ಕಾಪಿಕಾಡ್ನಲ್ಲಿ ಹೇಗೆ ನಾವು ಇವತ್ತು ತಲಪಾಡಿಯಲ್ಲಿ ಕಟ್ಟಿದ್ದೆವು, ಹೇಗೆ ನಾವು ಇವತ್ತು ನಮ್ಮ ಮುನ್ನೂರಿನಲ್ಲಿ ಕಟ್ಟಿದ್ದೇವೆ. ಅವರಿಗೆ ಕೂಡ ಆತ್ಮವಿಶ್ವಾಸ, ಇಂಥ ಒಂದು ಕಟ್ಟಡ ಆಗ್ತದಂತೇಳಿ ಆತ್ಮವಿಶ್ವಾಸ ಇರಲಿಲ್ಲ. ಇದು ಸಾಧ್ಯ ಉಂಟಾ ಅಂತ ಆಲೋಚನೆ ಇವತ್ತು ಮಾಡ್ತಾ ಇದ್ರು. ಆದರೆ ನಾವೆಲ್ಲ ಮುಂದೆ ನಿಂತು ಅದಕ್ಕೆ ಮಾರ್ಗದರ್ಶಕರಾಗಿ ಅದಕ್ಕೆ ಅನುದಾನ ಕೊಟ್ಟು ಕಟ್ಟಿ ಅವರವರ ಸಮಿತಿಗೆ ಅಲ್ಲಿ ನಾವು ಅದನ್ನು ಒಪ್ಪಿಸಿದ್ದೇವೆ. ಅದೇ ರೀತಿ ಕೂಡ ನಾವಿಲ್ಲಿ ಮುಂದೆ ನಿಂತು ನಾವೆಲ್ಲ ಸೇರಿ ಇದು ನಿಮಗೆ ನಾವು ಇವತ್ತು ಒಪ್ಪಿಸ್ತಾ ಇವತ್ತು ಇದ್ದೇವೆ. ಅದಕ್ಕೆ ತಾವೆಲ್ಲ ಯುವಕರಿದ್ದೀರಿ, ಇದನ್ನು ಇನ್ನಷ್ಟು ಮುಂದೆ ತಗೊಂಡು ಹೋಗ್ಬೋದು. ಇಲ್ಲಿ ಬರುವಂಥ ವ್ಯವಸ್ಥೆಯಲ್ಲಿ ನೀವು ಬರೀ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಇಲ್ಲಿರುವ ಎಲ್ಲ ವಿದ್ಯಾರ್ಥಿನಿಗೆ ಸಣ್ಣ ಪುಟ್ಟ ಟ್ಯೂಷನ್ ಕ್ಲಾಸ್ಗಳು, ಸ್ಕಿಲ್ ಟ್ರೈನಿಂಗ್ ಸೆಂಟರ್ಗಳು, ಮಹಿಳೆಯರಿಗೆ ಹೊಲಿಗೆಗೆ ಸಂಬಂಧಪಟ್ಟಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸುವಂಥ ಏನೆಲ್ಲ ಇಲ್ಲಿಯ ಭವಿಷ್ಯದ ಆ ಒಂದು ಕಿನ್ನ ಗ್ರಾಮ ಭವಿಷ್ಯ ಭಾರತ ನಿರ್ಮಾಣ ಮಾಡಲಿಕ್ಕೆ ನಿಮ್ಗೆ ಏನೆಲ್ಲ ಸಾಧ್ಯವಿದೆಯಾ ಅದನ್ನೆಲ್ಲ ಆಲೋಚನೆ ಮಾಡಿಕೊಂತ ಇವತ್ತು ಮುಂದೆ ಬರಬೇಕು. ಗ್ರಾಮ ಪಂಚಾಯತ್ಗೂ ನಿಮಗೆಲ್ಲ ಸಹಕಾರ ಖಂಡಿತವಾಗಿ ಇವತ್ತು ಕೊಡ್ತದೆ. ಮುಗಿಯದ ಸಮುದಾಯ ಒಂದು ಸಣ್ಣ ಮಟ್ಟದ ಇವತ್ತು ಸಮುದಾಯ ಆಗಿದ್ದುಕೊಂಡು ನಮ್ಮ ಊರಲ್ಲಿ ಈ ಒಂದು ಸಮುದಾಯ ಸಮಾಜಕ್ಕೆ ಈ ಒಂದು ರೀತಿಯ ಆ ಕಟ್ಟಡ ಒಂದು ಅತ್ಯಂತ ಮಾದರಿಯ ಕಟ್ಟಡ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ, ಅಷ್ಟು ಮಾತ್ರ ಗುತ್ತಿಗೆದಾರರಿಗೂ ಮತ್ತು ಇಂಜಿನಿಯರಿಗೆ ಕೂಡ ನಾನು ಇವತ್ತು ಅಭಿನಂದನೆ ನಾನು ಇವತ್ತು ಸಲ್ಲಿಸ್ತೇನೆ. ಬರಲಿ, ನಾನು ಒಂದು ಅದು ಮಾದರಿಯಾದ ಒಂದು ಕಟ್ಟಡ ತಾವಿಡ್ಲಿಕ್ಕೆ, ಯಾಕೆ ನಮ್ಮ ಹತ್ರ ಸ್ಥಳ ಇರಲಿಲ್ಲ, ಏನು ಪ್ಲ್ಯಾನ್ ಮಾಡಬೇಕು, ಹೇಗೆ ಪ್ಲ್ಯಾನ್ ಮಾಡಬೇಕಂತೇಳಿ ಕೂತ್ಕೊಂಡು ಚರ್ಚೆ ಮಾಡಿ ಈ ರೀತಿ ಅದಕ್ಕೆ ನಾವು ಇವತ್ತು ಡಿಸೈನನ್ನು ಕೂಡ ಅದು ಪ್ರೈವೇಟ್ ಮುಖಾಂತರ ಮಾಡಿಸಿದ್ದು. ಸೊ ಮಾದರಿಯ ಕಟ್ಟಡ ಆಗಿದೆ, ಅದು ಸದುಪಯೋಗ ಪಡಿಸಿಕೊಳ್ಳಿ. ಅದಕ್ಕೆ ನಿಮ್ಮ ಏನು ಭವಿಷ್ಯ ಅಲ್ಲ, ಈಗ ನೋಡಿ ನಾವು ಯಾವ ಸಂದರ್ಭದಲ್ಲಿ ನಮಗೆ ಬೇಡಿಕೆ ಇಟ್ಟಿದ್ದಾರ ಎಲ್ಲ ಬೇಡಿಕೆ ನಾವು ಅಂತ ಈಡೇರಿಸ್ತೇವೆ. ಈಗ ನೀವು ಶೌಚಾಲಯ ಹೇಳಿದಿರಿ, ಖಂಡಿತವಾಗಿ ಈ ಕಡೆ ಶೌಚಾಲಯ ಬೇಕೇ ಬೇಕು. ಸಂದರ್ಭ ಗ್ರಾಮ ಪಂಚಾಯತ್ ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತಾರೆ. ನಮ್ಮೇನೆಲ್ಲ ಸಹಕಾರ ಬೇಕು ಆ ಸಹಕಾರ ನಾವು ಖಂಡಿತವಾಗಿ ನಾವು ಅದಕ್ಕೆ ಕೊಡ್ತೇವೆ. ಇನ್ನಿತ ಕಟ್ಟಡ ಕಟ್ಟಲಿಕ್ಕೆ ನಿಮ್ಮ ಈಗ ಸರ್ಕಾರಿ ಜಾಗ ಇದ್ದರೆ ಇನ್ನೊಬ್ಬರ ಜಾಗ ತಗೊಳ್ಳಿಕ್ಕೆ ಆಗುವುದಿಲ್ಲ. ಆದ ಕಾರಣ ಯಾವುದೆಲ್ಲ ಇಲ್ಲಿ ನಿಮಗೆ ಸಹ ಮಾಡಿ ಅವಕಾಶ ಇದೆಯಾ ನೋಡಿ. ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಕೂಡ ಮುಂಚೆ ಸಣ್ಣದಿತ್ತು, ಮತ್ತೊಂದು ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಆಯಿತು. ಈಗ ಇನ್ನೂ ಅಭಿವೃದ್ಧಿ ಆಗಬೇಕಂತ ಬೇಡಿಕೆ ಖಂಡಿತವಾಗಿ ನಾವು ಸಹಕಾರ ಕೊಡುವ, ದೇವರು ಅದನ್ನು ಪೂರೈಸ್ತಾ ಅಂತ ಹೇಳಿಕೊಂತ ನಿಮಗೆ ನಾವು ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೊಮ್ಮೆ ಬಂದು ಮಾತ್ರ ಅವಕಾಶ ಕಲ್ಪಿಸುವಂತ ಹೇಳಿಕೊಂಡು ನಾವೆಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಈ ಚರಣ್ ಮತ್ತು ಚೇತನ್ಯ ವಿಶೇಷ ಅಂತ ಹೇಳಿದರೆ ಯಾವುದೇ ಕಾರ್ಯಕ್ರಮ ಇದ್ದಾಗ ಎಲ್ಲ ಜಾತಿಯನ್ನು ಕರೀತಾ ಇದ್ರು, ಎಲ್ಲನೂ ಕೂಡ ಹಿಂದಿನಲ್ಲಿ ಕೂಡ ಎಲ್ಲ ಸೇರಿಸ್ತಾ ಇದ್ರು. ಆ ಒಂದು ಎಲ್ಲ ಜಾತಿಯ ಪ್ರೀತಿ ವಿಶ್ವಾಸ ಇದ್ದವೇ ಕಾರಣ ಇವತ್ತಿಲ್ಲಿ ಇಷ್ಟು ದೊಡ್ಡ ಆಸ್ತಿ ಸಂಪತ್ತು ಆಗಿದೆ. ಅದಕ್ಕೆ ಈ ರೀತಿಯ ಒಂದು ಸೋತ ಪ್ರೀತಿ ವಿಶ್ವಾಸ ಎಲ್ಲ ಕೂಡ ಬೆಳಕನ್ನು ಹೇಳಿಕೊಳ್ತಾ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ ದೇವರ ಸೇವೆ ಉದ್ಘಾಟಿಸ್ತೇವೆ. ನಮಸ್ಕಾರ, ಜೈ ಹಿಂದ್.